ತಿಂಗಳು ಮುಟ್ಟಾಗುವಾಗ ನಿಮಗೆ ಅಧಿಕ ರಕ್ತಸ್ರಾವ ಆಗ್ತಾ ಇದೆಯೇ? ಇದನ್ನು ನಿರ್ಲಕ್ಷಿಸಬೇಡಿ. ನಮಸ್ಕಾರ, ನಾನು ಡಾಕ್ಟರ್ ನಾಗರತ್ನ, ಸ್ತ್ರೀರೋಗ ತಜ್ಞೆ, ಸ್ಪಂದನ ಆಸ್ಪತ್ರೆ, ಕಾರ್ಕಳ. ಹೇಗೆ ಗೊತ್ತಾಗ್ತದೆ ನಿಮಗೆ ಅಧಿಕ ರಕ್ತಸ್ರಾವ ಆಗ್ತಾ ಇದೆ ಅಂತಂದರೆ, ಸುಮಾರು 7 ದಿನಕ್ಕಿಂತ ಜಾಸ್ತಿ ರಕ್ತಸ್ರಾವ ಆಗ್ತಾ ಇದ್ದರೆ, ಅಥವಾ ಪ್ರತಿ ಗಂಟೆಗೊಮ್ಮೆ ನೀವು ಪ್ಯಾಡ್ ಬದಲಾಯಿಸಬೇಕಾದಂಥ ಪರಿಸ್ಥಿತಿ ಇದ್ದರೆ, ಅಥವಾ ರಾತ್ರಿ ಹೊತ್ತು ಕೂಡ ಎದ್ದು ಪ್ಯಾಡ್ ಬದಲಾಯಿಸಬೇಕು ಅನ್ನೋಂಥ ಪರಿಸ್ಥಿತಿ ಇದ್ದರೆ, ಇಲ್ಲ ಗಟ್ಟಿ ಅಂತಾರಲ್ಲ, ಕ್ಲಾಟ್ಸ್, ಆ ರೀತಿ ರಕ್ತಸ್ರಾವ ಆಗ್ತಾ ಇದ್ದರೆ ಇದನ್ನು ಅಧಿಕ ರಕ್ತಸ್ರಾವ ಅಂತ ಹೇಳ್ತಾರೆ. ಅಥವಾ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಕರಿತೇವೆ. ಇದನ್ನು ನಿರ್ಲಕ್ಷಿಸಬಾರ್ದು. ಯಾಕಂದರೆ ಇದರಿಂದಾಗಿ ನಿಮಗೆ ರಕ್ತಹೀನತೆ ಅಥವಾ ಅನೀಮಿಯಾ ಅಥವಾ ನಿಶ್ಶಕ್ತಿ, ಆಯಾಸ, ತಲೆನೋವು, ಮರೆವು ಇದೆಲ್ಲ ಶುರುವಾಗಬಹುದು. ಸೂಕ್ತ ಕಾಲದಲ್ಲಿ ನೀವು ಅದನ್ನು ಪರೀಕ್ಷೆ ಮಾಡಿಸಿ, ತಜ್ಞ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಯಾವ ಕಾರಣದಿಂದಾಗಿ ಈ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಬರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಹಾರ್ಮೋನ್ನಲ್ಲಿ ಅಸಮತೋಲನ ಉಂಟಾದಾಗ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ, ಅದು ಅದು ಕಾಮನ್ ಕಾಸ್. ಎರಡನೇದಾಗಿ ಗರ್ಭಕೋಶದ ಸ್ನಾಯುವಿನಲ್ಲಿ ಒಂದು ಬಗೆಯ ಗೆಡ್ಡೆ ಬೆಳೆಯುತ್ತೆ, ಅದಕ್ಕೆ ಫೈಬ್ರಾಯ್ಡ್ ಗೆಡ್ಡೆ ಅಂತ ಹೇಳ್ತೀವಿ. ಫೈಬ್ರಾಯ್ಡ್ ಅಥವಾ ದುರ್ಮಾಂಸ ಬೆಳೆದರೆ ಪಾಲಿಪ್ ಅಂತ ಹೇಳ್ತೀವಿ. ಅಥವಾ PMOS, ಮುಂಚೆ PCOS ಅಂತ ಕರಿತಿದ್ವಲ್ಲ, ಆ ಕಾಯಿಲೆನಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಕೆಲವು ಸಲ ಕಾಪರ್ ಟೀ ಅಥವಾ ವಂಕಿ ಹಾಕಿಸಿ ಮರ್ತು ಹೋಗಿರ್ತಾರೆ, ಫರ್ಗಾಟನ್ IUCD ಅಂತ ಹೇಳ್ತೀವಿ. ಅದರಿಂದಾಗಿ ಒಳಗಡೆ ಇನ್ಫೆಕ್ಷನ್ ಆಗಿ ಏನಾದರೂ ನಂಜುಂಟಾಗಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಕರಿತೇವೆ, PID. ಸೊ ಇದರಿಂದಾಗಿ ಸಹ ರಕ್ತಸ್ರಾವ ಆಗಬಹುದು. ಕೆಲವು ಸಲ ಈ ಗರ್ಭಕೋಶದ ಒಳಪದರ ಥಿಕ್ನೆಸ್ ಜಾಸ್ತಿಯಾಗಿ ಎಂಡೋಮೆಟ್ರಿಯಲ್ ಥಿಕ್ಕನಿಂಗ್ ಅಂತ ಹೇಳ್ತೀವಿ, ಅದರಿಂದಾಗಿ ಬ್ಲೀಡಿಂಗ್ ಜಾಸ್ತಿ ಆಗಬಹುದು. ಮತ್ತು ಈ ಅಂಡಾಶಯದಲ್ಲಿ ಕೆಲವು ಸಲ ಗೆಡ್ಡೆ ಬೆಳೆದು ಹಾರ್ಮೋನ್ ಪ್ರೊಡ್ಯೂಸಿಂಗ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅದು. ಅಥವಾ ಗರ್ಭಕೋಶದ ಯಾವುದೇ ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಕ್ಯಾನ್ಸರ್ನಿಂದಾಗಿ ಬ್ಲೀಡಿಂಗ್ ಜಾಸ್ತಿ ಆಗಬಹುದು. ಸೊ ಯಾವುದಕ್ಕೂ ನೀವು ತಜ್ಞ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯುವುದು ಉತ್ತಮ. ಇದು ಯಾವ ರೀತಿಯ ಚಿಕಿತ್ಸೆ ಬೇಕಾಗ್ತದೆ ಅಂತ ಹೇಳಿದರೆ, ನೀವು ಪರೀಕ್ಷೆ ಮಾಡಿಸಿದಾಗ ವೈದ್ಯರು ನಿಮಗೆ ಕೆಲವು ಲ್ಯಾಬ್ ಟೆಸ್ಟ್ಗಳನ್ನು ಹೇಳ್ತಾರೆ. ಒಂದು, ನಿಮಗೆ ರಕ್ತದ ಗುಂಪು ಮತ್ತು ಹಿಮೋಗ್ಲೋಬಿನ್, ರಕ್ತ ಎಷ್ಟರ ಮಟ್ಟಿಗೆ ನಿಮಗೆ ರಕ್ತಹೀನತೆ ಉಂಟಾಗಿದೆ, ಅನಿಮಿಯಾ ಉಂಟಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ. ಅದರ ಪ್ರಕಾರ ನಿಮಗೆ ಮಾತ್ರೆ ಕೊಡ್ಬೋದಾ, ಅಥವಾ ಕಬ್ಬಿಣ ಸತ್ವದ ಇಂಜೆಕ್ಷನ್ ಕೊಡ್ಬೋದಾ, ಅಥವಾ ರಕ್ತವನ್ನೇ ಕೊಡಬೇಕಾಗಬಹುದಾ ಅಂತ ತಿಳ್ಕೊಳ್ತಾರೆ ಡಾಕ್ಟ್ರು. ಅದರ ನಂತರ ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ನಲ್ಲಿ ನಿಮಗೆ ಫೈಬ್ರಾಯ್ಡ್ ಗೆಡ್ಡೆ ಇದೆಯಾ, ಅಥವಾ ಗರ್ಭಕೋಶದ ಒಳಪದರ ಥಿಕ್ನೆಸ್ ಜಾಸ್ತಿ ಆಗಿದೆಯಾ, ಅಥವಾ ಏನಾದರೂ ಒಳಗಡೆ ಕಾಪರ್ ಟೀ ವಂಕಿ ಉಳ್ಕೊಂಡಿದೆಯಾ, ಅಥವಾ ಪಾಲಿಪ್ ಇದೆಯಾ, ಇದೆಲ್ಲ ಗೊತ್ತಾಗುತ್ತೆ ನಮಗೆ. ಮತ್ತು ಕೆಲವು ಸತಿ ಬಯಾಪ್ಸಿ ಅಂತ ಮಾಡ್ತಾರೆ. ಒಳಪದರವನ್ನು ಕ್ಲೀನ್ ಮಾಡಿ, ಗರ್ಭಕೋಶ ಕ್ಲೀನ್ ಮಾಡಿ ಅದನ್ನು ಪರೀಕ್ಷೆಗೆ ಕಳಿಸಿ ಲ್ಯಾಬ್ನಲ್ಲಿ ಯಾವ ಕಾರಣದಿಂದ ಬ್ಲೀಡಿಂಗ್ ಉಂಟಾಗ್ತಾ ಇದೆ ಅಂತ ತಿಳ್ಕೊಳ್ತಾರೆ. ಇದರ ನಂತರ ಟ್ರೀಟ್ಮೆಂಟ್ಗೆ ನಿಮಗೆ ಮೊದಲು ಸಾಮಾನ್ಯವಾಗಿ ನಿಮಗೆ ರಕ್ತವನ್ನು ಜಾಸ್ತಿ ಮಾಡಲಿಕ್ಕೆ, ಅಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡಲಿಕ್ಕೆ ಕೊಡ್ತಾರೆ. ಮತ್ತು ಮುಂದೆ ಬ್ಲೀಡಿಂಗ್ ಆಗೋದು, ರಕ್ತಸ್ರಾವ ಆಗೋದನ್ನು ನಿಲ್ಲಿಸಲಿಕ್ಕೆ ಕೆಲವು ಮಾತ್ರೆಗಳನ್ನು ಕೊಡ್ತಾರೆ. ನಿಮಗೆ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇದ್ದರೆ ಕೆಲವು ಸಲ ಕಬ್ಬಿಣ ಸತ್ವದ ಇಂಜೆಕ್ಷನ್ ಕೊಡಬೇಕಾಗತ್ತೆ. 9 ಗ್ರಾಮ್ಗಿಂತ ಕಮ್ಮಿ ಇದ್ದರೆ ರಕ್ತ ಸಹ ಕೊಡಬೇಕಾಗಿ ಬರ್ತದೆ. ಮತ್ತು ಗೆಡ್ಡೆಯಿಂದಾಗಿ, ಫೈಬ್ರಾಯ್ಡ್ ಅಥವಾ ಪಾಲಿಪ್ನಿಂದಾಗಿ ಬ್ಲೀಡಿಂಗ್ ಆಗ್ತಾ ಇದ್ದರೆ ಅದನ್ನು ತೆಗಿಬೇಕಾಗ್ತದೆ. ಸೊ ಯಾವ ಗೆಡ್ಡೆ ತೆಗಿಬೇಕು, ಅದರ ಸೈಜ್ ಎಷ್ಟಿದೆ, ಮತ್ತು ಯಾವ ಜಾಗದಲ್ಲಿದೆ ಗೆಡ್ಡೆ, ಮತ್ತು ಪಾಲಿಪ್ ಎಷ್ಟು ಸೈಜ್ ಇದೆ, ಇದೆಲ್ಲವನ್ನು ಡಾಕ್ಟರ್ ಸ್ಕ್ಯಾನಿಂಗ್ ಮತ್ತು ಇತರ ಪರೀಕ್ಷೆಗಳನ್ನು ಮಾಡಿ ತಿಳ್ಕೊಂಡು ನಿರ್ಧಾರ ಮಾಡ್ತದೆ. ಇನ್ನೂ ಮಕ್ಕಳು ಬೇಕು ಅಂತ ಇರುವವರಿಗೆ ಬರೀ ಗೆಡ್ಡೆ ಮಾತ್ರ ತೆಗಿತಾರೆ, ಮಯೋಮೆಕ್ಟಮಿ ಅಂತ ಹೇಳ್ತಾರೆ, ಅಥವಾ ಪಾಲಿಪೆಕ್ಟಮಿ ಅಂತ ಹೇಳ್ತಾರೆ. ಕೆಲವು ಸತಿ ಫ್ಯಾಮಿಲಿ ಕಂಪ್ಲೀಟ್ ಆಗಿರುತ್ತೆ, ಅವರಿಗೆ ಮತ್ತು ಇನ್ನೇನು ತುಂಬ ದೊಡ್ಡ ಗೆಡ್ಡೆ ಇರುತ್ತೆ, ಅಥವಾ ಅವ್ರಿಗೆ ಇದರಿಂದಾಗಿ ಹೆಚ್ಚು ರಕ್ತಸ್ರಾವ ಇದೆ, ಅದು ಮಾತ್ರೆಯಿಂದ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಗರ್ಭಕೋಶವನ್ನೇ ತೆಗಿಬೇಕಾಗುತ್ತೆ. ಸೊ ಈ ವಿಡಿಯೋಯಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.